ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಶೇಷವಾದ ಸಂದರ್ಭ ನಮಗೆ. ಬ್ಯಾಂಕು ಸುಮಾರು 72-73 ವರ್ಷ ಆಗಿದೆ. ಬ್ಯಾಂಕು ಪ್ರಾರಂಭ ಆಗಿ ಸ್ಥಾಪನೆಯಾಗಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ನಾವು ಮಾಡಿದ್ವಿ. ಸುಮಾರು 46 ಕೋಟಿಗಿಂತ ಹೆಚ್ಚು ಒಟ್ಟಾರೆ ಲಾಭವನ್ನು ನಾವು ಮಾಡಿದ್ದೇವೆ. ಒಂದು ಹಿಸ್ಟ್ರಿ, ಒಂದು ಇತಿಹಾಸವನ್ನು ಬ್ಯಾಂಕು ನಿರ್ಮಾಣ ಮಾಡಿದೆ. ಸುಮಾರು 1700 ಕೋಟಿಯಷ್ಟು ನಾವು ಡಿಪಾಸಿಟ್ ಕಳೆದ ವರ್ಷ ಆಯಿತು ಅನ್ನೋಂಥದ್ದು. ಒಂದು DCC ಬ್ಯಾಂಕ್ ಸುಮಾರು 151 ಕೋಟಿಯಷ್ಟು ಶೇರ್ ಬಂಡವಾಳ ಅಂದರೆ ಬಹಳ ದೊಡ್ಡ ಅಮೌಂಟ್ ಅದು. ಹಾಗೆ ಸುಮಾರು 2600 ಕೋಟಿಯಷ್ಟು ನಮ್ಮ ಸ್ವಂತ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನೋದು. ಹಾಗೆ NPA ಅಂದರೆ ರಾಜ್ಯದಲ್ಲಿ ಇಷ್ಟು ಕಡಿಮೆ ಯಾವುದೇ ಬ್ಯಾಂಕ್ ಇದ್ದಿಲ್ಲ. 0.87 NPA 20 ಇದ್ದಾವೆ. ಆದರೆ 0.87 ಇರುವಂತ ಒಂದು ಬ್ಯಾಂಕು ಇರ್ಲಿಕ್ಕಿಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ CRAR ಕೂಡ 12.28 ಇದೆ ನಮಗೆ. ಒಟ್ಟಾರೆಯಾಗಿ RBI ಮತ್ತು ನಬಾರ್ಡ್ನ ಏನು ಉತ್ತಮ ಬ್ಯಾಂಕ್ ಅನ್ನೋದು ಏನೇನು ಮಾಡೋದಕ್ಕೆ ಸಾಧ್ಯ ಅವೆಲ್ಲವೂ ಕೂಡ ಆಗಿದ್ದಾರೆ. A ಕ್ಲಾಸಿಫಿಕೇಶನ್ ಕಳೆದ ಬಾರಿ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು A+ ಕೊಡಬೇಕಾಗಿದೆ. 175 ಮಾರ್ಕ್ಸ್ ಅನ್ನ ನಾವು ಪಡೆದಿದ್ದೀವಿ. ಈ ಸರಿ ಬರ್ಬೋದು ಅನ್ನುವಂಥ ಒಂದು ಪರೀಕ್ಷೆ. ಈ ವರ್ಷ ಈಗಾಗಲೇ ನಾವು 1,08,000 ರೈತರಿಗೆ ನಾವು 1,200 ಕೋಟಿ ಬೆಳೆ ಸಾಲ ಕೊಟ್ಟಿದ್ವಿ. ನಾವು ಅದರಲ್ಲಿ ಸುಮಾರು 99ಕ್ಕಿಂತ ಹೆಚ್ಚು ಶೇಕಡ ವಸೂಲಾತಿ ಆಗಿರೋದು ರೈತರು ಮರುಪಾವತಿ ಮಾಡಿರುವಂಥದ್ದು. ಅದೇ ಥರದಲ್ಲಿ ಸ್ವಸಹಾಯ ಗುಂಪುಗಳ ಸಾಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಸುಮಾರು 140 ಕೋಟಿಗಿಂತ ಹೆಚ್ಚು ಸಾಲವನ್ನು ಅವರಿಗೆ ನಾವು ಕೊಟ್ಟಿದ್ವಿ. ದೊಡ್ಡ ಪ್ರಮಾಣದಲ್ಲಿ ಮರುಪಾವತಿಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಸೇರಿ ಯಾವುದೇ ಬ್ಯಾಂಕು ಕೂಡ 21 DC ಬ್ಯಾಂಕ್ ಅಲ್ಲಿ ಮತ್ತು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ 7ನೇ ವೇತನ ಆಯೋಗವನ್ನು ನಾವು ಒಬ್ಬರೇ ಜಾರಿಗೆ ತಂದಿದ್ದೀವಿ. ಇವತ್ತಿನವರೆಗೆ ಕೂಡ ಯಾವ DC ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ಕೂಡ ಕೊಡದೇ ಇರುವಂತದ್ದು. ಅಂದ್ರೆ ನೌಕರಿಗೆ ಏನು ಸೌಲಭ್ಯ ಕೊಡಬಹುದು, ಅವರ ಆರೋಗ್ಯ ವಿಮೆ ಕೂಡ ಒಬ್ಬ ನೌಕರನಿಗೆ ಅವನಿಗೆ 5 ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ನಾವು ಮಾಡಿಸಿದ್ವಿ. ನಾವು ನೌಕರಿಗೆ ಹೊರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ವಿಶೇಷವಾದ ಯೋಜನೆಗಳನ್ನು ನೌಕರಿಗೆ ಮತ್ತು ಹೊಸದಾಗಿ ಈ ವರ್ಷದ ಕಳೆದ ಬೆಳೆ ಹಂಗಾಮಿನಲ್ಲಿ ನಾವು ಸಾಲ ಪಡೆದಂತ ರೈತರಿಗೆ, ಅದು ಕೃಷಿ ಆಗಲಿ ಕೃಷಿಯೇತರ ಆಗಲಿ, ವಿಮೆ ಮಾಡಿಸುವಂತ ಕೆಲಸವನ್ನು ಮಾಡಿದ್ವಿ. ನಾವು ಒಬ್ಬ ರೈತರಿಗೆ 1 ಲಕ್ಷದವರೆಗೆ ಸಾಲ ಪಡೆದಂಥದ್ದು 700 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಅದು ಅವರಿಗೆ ವಿಮೆಗೆ ಒಳಪಡ್ತಾರೆ. ಹೊಸ ಯೋಜನೆ ಈ ವರ್ಷ ನಾವು ಜಾರಿ ಕೊಟ್ಟಿರುವಂತ ಒಂದು ಯೋಜನೆ. ಈಗಾಗಲೇ ನಿಮ್ಮ ಜೊತೆಗೆ ಮಾತಾಡಿದ್ವಿ, ನೀವು ಕೂಡ ಎಲ್ಲ ನೋಡಿದ್ದೀರಿ, ಬರೆದಿದ್ದೀರಿ. ಕಳೆದ 5-6 ತಿಂಗಳಲ್ಲಿ ನಾವು 3 ಬ್ರಾಂಚ್ ಅನ್ನ ಬಹಳ ವರ್ಷಗಳ ನಂತರ ಹೊಸದಾಗಿ ಉದ್ಘಾಟನೆ ಮಾಡಿದ್ವಿ. ನಬಾರ್ಡು ಮತ್ತು RBI ಲೈಸೆನ್ಸ್ ಜೊತೆಗೆ ಭದ್ರಾವತಿಯ ಕಲ್ಲಿಹಾಳು, ಶಿಕಾರಿಪುರ ಮತ್ತು ಜಡೆ ಸೌರ ತಾಲೂಕಿನ ಈಗ ಮತ್ತೆ 5 ಬ್ರಾಂಚಿಗೆ ಇಷ್ಟು ಬೇಗ ನಾವು ಮುಂಜಾನೆ ಕೊಡ್ತಾರೆ ಅನ್ಕೊಂಡಿದ್ವಿ. RBIನವರು ಕಳೆದ 29ನೇ ತಾರೀಕು ಅಂದ್ರೆ ನಮ್ಮ ಹಬ್ಬದ ಮೊದಲನೇ ದಿವಸ 5 ಬ್ರಾಂಚ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಒಂದು ತೀರ್ಥಹಳ್ಳಿ APMC ನಗರ, ಹೊಸನಗರದ ನಗರ, ಸಾಗರದ ತ್ಯಾಗರ್ತಿ, ಶಿವಮೊಗ್ಗದ ಗಾಂಜೂರು ಮತ್ತೆ ಭದ್ರಾವತಿಯ ಬಾರಂದೂರು. ಅಂದಾಜು ಇನ್ನೊಂದು ತಿಂಗಳಲ್ಲಿ ಅಥವಾ ಒಂದು 15 ದಿವಸ ಕಡಿಮೆ ಇಷ್ಟು ಬ್ರಾಂಚ್ಗಳು ಉದ್ಘಾಟನೆ ಆಗ್ತವೆ. ಅಲ್ಲಿ ಈ ವರ್ಷ ಒಂದೇ ವರ್ಷದ ಈ ಅವಧಿಯಲ್ಲಿ ನಾವು ಕಡಿಮೆ 8 ಹೊಸ ಬ್ರಾಂಚ್ಗಳನ್ನ ಮಾಡಿದಂಗೆ ಆಗ್ತದೆ. ಇನ್ನು ಉಳಿದ 14 ಬ್ರಾಂಚ್ಗಳು ಈಗಾಗಲೇ ಪರ್ಮಿಷನ್ಗೆ ಹೋಗಿದೆ. ಈ ವರ್ಷದ ಅಂತ್ಯಕ್ಕೆ ಬರ್ಬೋದು ಅನ್ನುವಂಥ ಇಷ್ಟು ವೇಗವಾಗಿ ರಿಸರ್ವ್ ಬ್ಯಾಂಕ್ನವರು ನಮಗೆ ಅನುಮತಿ ಕೊಟ್ಟರೆ ಅವನು ಕೂಡ
ಸರಿ 50 ಬ್ರಾಂಚ್ಗಳು ಆಗ್ತವೆ ನಮಗೆ. ಹಾಗೆ ಹೊಸ ಹೊಸ ಬ್ರಾಂಚಿನ ಬೇಡಿಕೆ ಕೂಡ ನಮಗೆ ಬರ್ತಾ ಇದೆ. ಮತ್ತೆ ನಮ್ಮ ಉದಾಹರಣೆ ನಮ್ಮ ಶಿಕಾರಿಪುರದ ವ್ಯವಹಾರ ಜಾಸ್ತಿ ಆಗ್ತದೆ, APMC ಒಂದು ಬ್ರಾಂಚ್ ಕೊಡಬೇಕು ಅನ್ನೋದು ನಮ್ಮ ಭದ್ರಾವತಿಯ ಕೈಮರ, ಹೀಗೆ ಇನ್ನೂ ಹಲವು ಕಡೆ ಹೊಸ ಬ್ರಾಂಚ್ಗಳನ್ನು ಮಾಡಬೇಕು ಅನ್ನುವಂಥ ಇನ್ನೊಂದು ವಿಶೇಷ ಅಂದರೆ ಈ ವರ್ಷ ರಿಸರ್ವ್ ಬ್ಯಾಂಕ್ ನಮಗೆ ಹೊಸ ಅನುಮತಿಯನ್ನು ಕೊಟ್ಟಿದೆ. ಫೋನ್ ಬ್ಯಾಂಕಿಂಗ್, ಫೋನ್ ಪೇ ಮೂಲಕ ನಮ್ಮ ಏನು ಇವತ್ತು UPI ಸಿಸ್ಟಮ್ ಇದೆ, ಫೋನ್ ಪೇ ಎಲ್ಲ ಇವತ್ತು ಏನು ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ, ಅದು ಕೂಡ ಅಪೆಕ್ಸ್ ಬ್ಯಾಂಕ್ ಅದನ್ನು ಕೂಡ ಮಾಡಿಲ್ಲ. ಇನ್ನೊಂದು ಒಂದೊಂದು ಈಗಾಗಲೇ ಟ್ರಯಲ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 1-1.5 ತಿಂಗಳಲ್ಲಿ ಅದು ಶುರುವಾಗುತ್ತೆ ಸಂಪೂರ್ಣವಾಗಿ ಫೋನ್ ಪೇ. ಕನ್ನಡ ಇನ್ನು ಜನಕ್ಕೆ ನಾವು ಈಗಾಗಲೇ ನಮ್ಮ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಗ್ರಾಹಕರಿಗೆ ನಾವು ATM ಕಾರ್ಡ್ ಕೊಟ್ಟಿದ್ದೀವಿ, ರುಪೇ ಕಾರ್ಡ್. ಈಗೆಲ್ಲ ಫೋನ್ ಪೇ ಬರೋದ್ರಿಂದ ATM ಅವಶ್ಯಕತೆ ಇಲ್ಲ, ಹಳ್ಳಿ ಜನರು ಕೂಡ ಫೋನ್ ಪೇಯನ್ನು ಉಪಯೋಗಿಸ್ಬೋದು. ಅದಾಗುತ್ತೆ ನನ್ನ ಲಾಸ್ಟಿಗೆ ಉಳಿಯೋದು QR ಕೋಡ್ ಮೂಲಕ ಪಾವತಿ ಮಾಡುವಂಥದ್ದು, ಅದು ಕೂಡ ಇದಾದ್ಮೇಲೆ ಅದನ್ನು ಕೂಡ ಕೊಡ್ತಾರೆ. ಅಂದರೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಏನೇನು ಸೌಲಭ್ಯಗಳು ಇದ್ದಾವೆ ಅಷ್ಟು ಸೌಲಭ್ಯ ಕೂಡ ಒಂದು DC ಬ್ಯಾಂಕಲ್ಲಿ ಸಿಗುವಂಥದ್ದು ಇದು ಫಸ್ಟ್ ಅನಿಸ್ಕೊಂಡು. ಅದರಿಂದ ಇವೆಲ್ಲವೂ ಕೂಡ ನಮ್ಮ ಗ್ರಾಹಕರ ಅನುಕೂಲಕ್ಕಾಗಿ ಬ್ಯಾಂಕು ಮಾಡ್ತಾರೆ. ಇವೆಲ್ಲವೂ ಕೂಡ ನೀವು ಬಳಸ್ಕೊಳ್ಬೇಕು. ಇದರ ಮೂಲಕ ನಮ್ಮ ಗ್ರಾಹಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ.